ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಾಗಯ್ಯ. ವೀಕ್ಷಕರೇ, ಎಂದಿನಂತೆ ನಾನು ಇವತ್ತು ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಮಂಡ್ಯ ತಾಲೂಕು ಕೊತ್ತತ್ತಿ ಪಂಚಾಯಿತಿ ವ್ಯಾಪ್ತಿಯ ಲಾಳಂಕೆರೆ ಗ್ರಾಮದಲ್ಲಿ ನಡೆದಿರತಕ್ಕಂಥ ರಸ್ತೆ ಕಾಮಗಾರಿಯ ಲೋಪ ಕುರಿತಂತ ಸುದ್ದಿ. ಲಾಳಂಕೆರೆ ಗ್ರಾಮದಲ್ಲಿ ಸುಮಾರು 1 ವರ್ಷಗಳ ಹಿಂದೆ ಈ ರಸ್ತೆ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ಈ ಹಿಂದೆ ಇದ್ದಂಥ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಈ ಒಂದು ಕಾಮಗಾರಿಯನ್ನು ಮಂಜೂರು ಮಾಡಿಕೊಟ್ಟಿದ್ರು. ಆದರೆ ಹಾಲಿ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಒಂದು 6 ತಿಂಗಳ ಹಿಂದೆ ಮತ್ತೆ ಗುದ್ಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ರು. ಆದರೆ ಕಾಮಗಾರಿ ಆರಂಭವಾಗಿ ಮೆಟ್ಲಿಂಗ್ ಅಷ್ಟೇ ಮಾಡಲಾಗಿದೆ. ಆದರೆ ಡಾಂಬರೀಕರಣ ಕಾಮಗಾರಿಯನ್ನು ಮಾತ್ರ ಮುಂದುವರಿಸಿಲ್ಲ. ಸುಮಾರು 75 ಲಕ್ಷ ರು ವೆಚ್ಚದ ಈ ರಸ್ತೆ ಕಾಮಗಾರಿಯನ್ನು 1 ವರ್ಷದಿಂದ ಆರಂಭಿಸಿದ್ರು. ಈ ಕ್ಷಣದವರೆಗೆ ಕಂಪ್ಲೀಟ್ ಆಗೇ ಇಲ್ಲ. ಸುಮಾರು 1 ಕಿಲೋಮೀಟರ್ವರೆಗೆ ಈ ರಸ್ತೆಯನ್ನು ಮಾಡಲಾಗ್ತಾ ಇದೆ. ಇದು SC/ST ಕೋಟಾದ ವಿಶೇಷ ಅನುದಾನದಡಿ ಈ ಒಂದು ರಸ್ತೆ ಕಾಮಗಾರಿಯನ್ನು ಈ ಗ್ರಾಮಕ್ಕೆ ತರಲಾಗಿದೆ. ಆದರೆ ಹೊಣಗೇಡಿ PWD ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ನ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಕಾಮಗಾರಿ ಈವನ್ ಟುಡೇ ಕಂಪ್ಲೀಟ್ ಆಗೇ ಇಲ್ಲ. ಸುಮಾರು 40-50 ವರ್ಷಗಳಿಂದ ಲಾಳಂಕೆರೆ ಗ್ರಾಮದ ಈ ರಸ್ತೆಗೆ ಡಾಂಬರೀಕರಣವೇ ಆಗಿರಲಿಲ್ಲ. ಇದುವರೆಗೂ ಬರೀ ಮಣ್ಣಿನ ರಸ್ತೆನೇ ಇತ್ತು. ಇಂಥ ರಸ್ತೆಗೆ ಹೇಗಾದರೂ ಮಾಡಿ ಡಾಂಬರೀಕರಣ ಮಾಡಿಸ್ಬೇಕು ಅಂತೇಳಿ ಲಾಳಂಕೆರೆ ಗ್ರಾಮದ ಪಂಚಾಯತಿ ಸದಸ್ಯರಾದಂಥ ಶ್ವೇತಾ ನಾಗಯ್ಯ ಅವರು ಶಾಸಕ ರವೀಂದ್ರ ಶ್ರೀಕಂಠ ಅವರಲ್ಲಿ ಮನವಿಯ ಮಾಡಿದರು. ಸೊ ಇದ್ರ ಫಲವಾಗಿ ರಸ್ತೆಗೆ ಡಾಂಬರೀಕರಣದ ಯೋಗ ಬಂದಿತ್ತು. ಆದರೆ ಹೊಣಗೇಡಿ ಕಾಂಟ್ರಾಕ್ಟ್ರು ಮತ್ತು PWD ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದಾಗಿ ಗ್ರಾಮಸ್ಥರ ಆಶಯಕ್ಕೆ ಕೊಳ್ಳಿ ಬಿದ್ದಂತಾಗಿದೆ. ಬನ್ನಿ ಏನೆಲ್ಲ ಅಧ್ವಾನ ಆಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಮಣ್ಣು ಮತ್ತು ಜಲ್ಲಿಯನ್ನಷ್ಟೇ ಹಾಕಿ ಮಟ್ಟ ಮಾಡಲಾಗಿದೆ. ನೋಡಿ, ರಸ್ತೆ ಇಕ್ಕೆಲಗಳಲ್ಲಿ ಮೋರಿಗಳೇ ಇಲ್ಲ. ಮತ್ತು ಇಲ್ಲಿ ಒಂದು ಸೇತುವೆನ ಮಾಡವ್ರೆ. ಅದು ಕ್ಯೂರಿಂಗ್ ಆಗಿದೆ ಇಲ್ವೋ ಗೊತ್ತಿಲ್ಲ. ಒಂದು ಹಂತಕ್ಕೆ ಆ ಸೇತುವೆನ ಕಂಪ್ಲೀಟ್ ಮಾಡವ್ರೆ. ಆದರೆ ಇಲ್ಲಿ 1 ಕಿಲೋಮೀಟ್ರ್ವರೆಗೆ ಈ ಒಂದು ರಸ್ತೆನ ಮಾಡಬೇಕು, ಡಾಂಬರೀಕರಣ ಮಾಡಬೇಕು ಅನ್ನೋದು ಮೊದಲಿದ್ದಂಥ ನಿಯಮ. ಆದರೆ ಈಗ ಇಲ್ಲಿ ನೋಡಿದ್ರೆ ಈ 1 ಕಿಲೋಮೀಟ್ರ್ವರೆಗೆ ಆಗಿಲ್ಲ. ಕೇವಲ ಒಂದು ಗ್ರಾಮದಿಂದ ಅರ್ಧ ಕಿಲೋಮೀಟ್ರ್ವರೆಗೆ ಮಣ್ಣಿನ ಮತ್ತು ಜಲ್ಲಿನ ಹಾಕಿ ಮೆಟ್ಲಿಂಗನ್ನು ಮಾಡಿ ಕಂಪ್ಲೀಟ್ ಮಾಡವ್ರೆ. ನೋಡಿ ಎಷ್ಟೆಲ್ಲ ಅಧ್ವಾನ ಮಾಡಿದೆ. ಇದು ಸುಮಾರು ಒಂದು 6 ತಿಂಗಳ ಹಿಂದೆ ಮೆಟ್ಲಿಂಗ್ ಆಗಿ ಬಿಟ್ಟಿರ್ತಕ್ಕಂಥದ್ದು. ಈಗ ಮಳೆ ಬಂದು ನೋಡಿ ಇಲ್ಲೆಲ್ಲ ಹಂಗೆ ಆಲೆ ಕೊಚ್ಚೋಗಿದೆ. ಮತ್ತೆ ಈ ಒಂದು ರಸ್ತೆನೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ರೀಮೆಟ್ಲಿಂಗ್ ಆಗಬೇಕು ಮತ್ತು ಡಾಂಬರೀಕರಣ ಕೆಲಸ ಮಾಡಬೇಕು. ನೋಡಿ ಹಿಂಗೆಲ್ಲ ನೋಡಿ ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ. ಕಾಂಟ್ರಾಕ್ಟ್ರು ಇವನು ಯಾರು ಅನ್ನೋದೇ ಗೊತ್ತಿಲ್ಲ. ಯಾರೋ ಇಲ್ಲಿ ಬೇನಾಮಿನಲ್ಲೇ ಒಬ್ಬರು ಮಾಡ್ತಾ ಇದ್ದಾರೆ ಸ್ಥಳೀಯರು ಅನ್ನೋದೊಂದು ಮಾಹಿತಿ ಇದೆ. ಅದನ್ನು ನಾವು ಕೇಳೋಕೆ ಹೋದಾಗ ಸೂಕ್ತ ಮಾಹಿತಿ ಕೂಡ ಕೊಡ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ ಮುಂದೆ. ಇನ್ನು ಈ ಒಂದು ರಸ್ತೆ ಕಾಮಗಾರಿನ ಮಂಜೂರು ಮಾಡಿಸ್ಕೊಟ್ಟಂಥ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯವರು ನಮ್ಮ ಚಾನಲ್ನೊಂದಿಗೆ ಮಾತನಾಡಿದ್ದಾರೆ. ಬನ್ನಿ ಏನೆಂದು ಮಾತಾಡಿದ್ರೆ ನೋಡೋಣ. ಲಾಳಂಕೆರೆ ರೋಡ್ ನಿಲ್ಲಿಸಿದೆ ಸರ್, ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ಲಾಳಂಕೆರೆಗೆ ನಾನು ಶಾಸಕನಾಗಿದ್ದಾಗಲೇ 75 ಲಕ್ಷ ರೂಪಾಯಿನ ಮಂಜೂರು ಮಾಡಿದ್ದೆ. ಬರೀ ಮೆಟ್ಲಿಂಗ್ ಮಾಡಿ ನಿಲ್ಲಿಸಿದ್ದಾರೆ. ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಆ ಹಣನ ಬೇರೆ ಕಡೆ ಎಲ್ಲ ಡೈವರ್ಟ್ ಮಾಡಿ ಲಾಳಂಕೆರೆಗೆ ಕೊಟ್ಟಂಥದ್ದು. ಆದರೆ ಈಗಲೂ ಮೆಟ್ಲಿಂಗ್ ಮಾಡಿಬಿಟ್ಟಿರುವಂಥದ್ದು ನಿಜವಾಗ್ಲೂ ಭಾಳ ಬೇಸರ ತರುತ್ತೆ. ಸಾರ್ವಜನಿಕರ ಹಿತದೃಷ್ಟಿಗೆ ಗೆದ್ದವ್ರು ಕೆಲಸ ಮಾಡಬೇಕು. ಅದು ಬಿಟ್ಟು ವೈಯಕ್ತಿಕ ಪ್ರತಿಷ್ಠೆಗಳಿಗೆ ಮಾಡಿದ್ರೆ ಅದು ಯಾರಿಗೂ ಶೋಭೆ ತರಲ್ಲ ಅಂತ ಸಂದರ್ಭದಲ್ಲಿ ಮೊದಲು ಕೂಡಲೇ ಸಂಬಂಧಪಟ್ಟ ಇಂಜಿನಿಯರ್ಗಳು ಆ ರಸ್ತೆನ ಕಂಪ್ಲೀಟ್ ಮಾಡಿ ಟಾರ್ ಹಾಕಬೇಕು ಅಂತ ನಾನು ವಿನಂತಿಸ್ತೀನಿ. ಮುಂದಿನ ದಿನಗಳಲ್ಲಾದರೂ PWD ಇಂಜಿನಿಯರ್ಗಳು ಮತ್ತು ಕ್ಷೇತ್ರದ ಹಾಲಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಲಾಳಂಕೆರೆ ಗ್ರಾಮದಲ್ಲಿ ಅರ್ಧಕ್ಕೆ ನಿಂತಿರ್ತಕ್ಕಂಥ ಈ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾರಾ ಅಥವಾ ಬಂದಿರತಕ್ಕಂಥ ಹಣವನ್ನು ಗೋಲ್ಮಾಲ್ ಮಾಡಿ ನುಂಗ್ಬಿಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.